ನಮಸ್ತೆ ನನ್ನ ಎಲ್ಲ ಪರಿಸರ ಮಿತ್ರರಿಗೂ. ನಾನಿವತ್ತು ನಮ್ಮ ಹೈಸ್ಕೂಲ್ ಮೈದಾನದಲ್ಲಿ ನಡೀತಾ ಇರುವಂಥ ಸ್ವದೇಶಿ ಮೇಳದ ಒಂದು ಚಿಕ್ಕ ವಿಡಿಯೋಸ್ನ ನಿಮ್ಮೊಂದಿಗೆ ಶೇರ್ ಮಾಡ್ತಾ ಇದ್ದೀನಿ. ನಾನು ಅಲ್ಲಿರುವಂಥ ಪ್ರತಿಯೊಂದು ಐಟಮ್ಸು ತುಂಬ ಚೆನ್ನಾಗಿತ್ತು. ನಾನು ನನ್ನ ಸ್ನೇಹಿತರ ಜೊತೆ 4ನೇ ದಿನ ಇವತ್ತು ಭೇಟಿ ಮಾಡಿದ್ದೆ. ಎಲ್ಲ ವಸ್ತುಗಳು ಅಷ್ಟೇ ಚೆನ್ನಾಗಿತ್ತು. ಬೆಲೆ ಕೂಡ ಓಕೆ ತುಂಬ ಜಾಸ್ತಿನೂ ಇರಲಿಲ್ಲ, ತುಂಬ ಕಡಿಮೆನೂ ಇರಲಿಲ್ಲ. ಆವ್ರೇಜ್ ನಾವು ಹೊರಗಡೆ ಹೇಗೆ ತೊಗೋತೀವೋ ಅದೇ ಥರದ ಬೆಲೆಯಲ್ಲೇ ಅವರು ಎಲ್ಲ ವಸ್ತುಗಳನ್ನು ಇಟ್ಟಿದ್ದರು. ಎಂಟ್ರಿ ಅಂತೂ ತುಂಬ ಚೆನ್ನಾಗಿತ್ತು. ಗ್ರ್ಯಾಂಡ್ ಎಂಟ್ರಿ. ಹೊರಗಡೆ ಒಂದು ದೊಡ್ಡ ರಂಗೋಲಿ, ಕೈಯಲ್ಲೇ ಬಿಡಿಸಿರೋ ಅಂಥ ರಂಗೋಲಿಯೊಂದಿಗೆ ಎಂಟ್ರಿ ಇತ್ತು. ಕನ್ನಡಾಂಬೆಯ ಸ್ವಾಗತ ಅದ್ಧೂರಿಯಾಗೇ ಇತ್ತು. ಜೊತೆಯಲ್ಲಿ ಭತ್ತದ ಕಣಜ ಇತ್ತು. ಪಕ್ಕದಲ್ಲೇ ಒಂದು ಭತ್ತದ ರಾಶಿ, ಎಣ್ಣೆ ಪುಟ್ಟಿಗಳೊಂದಿಗೆ ಭತ್ತದ ರಾಶಿ ಕೂಡ ಇತ್ತು. ಅದರ ಇನ್ನೊಂದು ಬದಿಯಲ್ಲಿ ಜಾನುವಾರುಗಳು, ಅಂದರೆ ನಮ್ಮದೇ ಆದ ತಳಿ, ನಮ್ಮ ಸ್ವದೇಶಿ ತಳಿಯ ಜಾನುವಾರುಗಳು ಒಂದು ಬದಿಯಲ್ಲಿತ್ತು. ಗಿರ್ ಹಸು, ಮಲ್ನಾಡ್ ಗಿಡ್ಡ, ಈ ಥರ ತುಂಬ ನಮ್ಮದೇ ಆದಂಥ ತಳಿಗಳು, ಅದರ ಪರಿಚಯ ಮತ್ತು ಹಸುಗಳು, ಜೊತೆಗೆ ಅದರದ ಉತ್ಪನ್ನಗಳನ್ನು ಕೂಡ ಅಲ್ಲಿ ಇರಿಸಲಾಗಿತ್ತು. ಇನ್ನು ಕಣಜ, ಭತ್ತದ ರಾಶಿಯ ಕಣಜನ ನಾವು ಚಿಕ್ಕವರಿದ್ದಾಗೆಲ್ಲ ನಮ್ಮ ಹಳ್ಳಿ ಕಡೆ ನೋಡ್ತಾ ಇರ್ತಿದ್ವಿ. ಅದರ ಪರಿಚಯ ತುಂಬಾ ಚೆನ್ನಾಗಿತ್ತು. ಕಣಜ, ಈ ಕಾಳುಗಳನ್ನೆಲ್ಲ ಎಣ್ಣೆ ಪುಟ್ಟಿಲಿ ತುಂಬಿಡ್ತಾಯಿದ್ರು. ಆ ರೀತಿ ಕಾಳುಗಳನ್ನೆಲ್ಲ ತುಂಬಿಟ್ಟಿರೋದು ಪ್ರತಿಯೊಂದು ಪುಟ್ಟಿನೂ ಇತ್ತು, ಚಿಕ್ಕ ಪುಟ್ಟಿಯಿಂದ ಹಿಡಿದು ದೊಡ್ಡ ಪುಟ್ಟಿಗಳು. ಈ ಭತ್ತದ ಕಣಜದ ಪಕ್ಕದಲ್ಲೇ ಮನೆ, ಹಳ್ಳಿಯ ಸೊಗಡಿನ ಮನೆ. ನಾವು ಚಿಕ್ಕವರಿದ್ದಾಗೆಲ್ಲ ನನ್ನ ಮನೆ ಕೂಡ ಹಿಂಗೆ ಇತ್ತು. ನಮ್ಮ ಹಳ್ಳಿ ಮನೆ ಕೂಡ ಹಳ್ಳಿಯ ಸೊಗಡಿನ ಮನೆಗಳು ಯಾವ ರೀತಿ ಇರ್ತಿತ್ತು. ಹುಲ್ಲಿನ ಮನೆ ಮುಂದೆ ಬಿದಿರಿಂದು ಕಾಟು, ಸೇಮ್ ಹುಲ್ಲಿನ ಮನೆ ಮುಂದೆ ಯಾವ ರೀತಿ ಚಿತ್ರಣ ಇತ್ತು. ಹಳ್ಳಿ ಮನೆ ನಿಮ್ಗೆ ನೆನಪಿದ್ರೆ ನೆನಪಾಗುತ್ತೆ. ಇದನ್ನು ನೋಡಿದ್ರೆ ನಮ್ಮ ಮನೆ ನೆನಪಾಯಿತು ನನಗೆ. ಹಳ್ಳೀಲಿದ್ದಿದ್ದು ಬುಟ್ಟಿ, ಒಂದು ಕೋಳಿ ಮುಚ್ಚಲಿಕ್ಕೆ ಬುಟ್ಟಿ ಇಡ್ತಾಯಿದ್ರು. ಆಮೇಲೆ ಹೊರಗಡೆ ನೀರು ತುಂಬಿಡ್ತಾಯಿದ್ರು. ಅವಾಗೆಲ್ಲ ಮಡಿಕೆ, ಸೋರೆನಲ್ಲಿ ನೀರು ತುಂಬಿ ಅದರಲ್ಲೂ ಮಡಿಕೆದೇ ಮುಚ್ಚೋದು. ಆಮೇಲೆ ಜಾನುವಾರುಗಳು ನೆಲುವು ಅಂತ ಮಾಡ್ತಾಯಿದ್ರು. ಏನಾದರೂ ಪದಾರ್ಥಗಳನ್ನು ಹಾಕಿ ಅದನ್ನು ಕೈಗೆ ಸಿಗದೇ ಇರೋ ರೀತಿ, ಬೆಕ್ಕು ಅದೇನಕ್ಕೂ ಸಿಗಬಾರ್ದು ಅಂಥೇಳಿ ಮೇಲೆ ನೇತಾಕೋದು. ಅದು ಬುಟ್ಟಿಗಳನ್ನೆಲ್ಲ ಹಳ್ಳಿ ಮನೇಲಿ ಈಗಲೂ ನೇತಾಕ್ತಾರೆ, ಬಟ್ ಇಷ್ಟು ಇದರಲ್ಲಿ ನೋಡೋಕ್ಕೆ ಸಿಗಲ್ಲ. ಸ್ಟಾರ್ಟಿಂಗಲ್ಲೇ ನಮಗೆ ಪುಸ್ತಕಗಳ ಮಳಿಗೆ ಸಿಗುತ್ತೆ. ಸ್ವದೇಶಿ ಪುಸ್ತಕಗಳ ಮಾರಾಟ, ಎಲ್ಲ ರೀತಿಯ ಪುಸ್ತಕಗಳು ಇಲ್ಲಿ ಲಭ್ಯ ಇತ್ತು. ಈ ಥರದ ಮಳಿಗೆಗಳು ಸುಮಾರು ಇತ್ತು. ಎಲ್ಲ ರೀತಿಯ, ಅಂದರೆ ಮಕ್ಕಳಿಂದ ಹಿಡಿದು ದೊಡ್ಡವರವರೆಗೂ ಓದುವಂಥ ಪುಸ್ತಕಗಳು, ಕಾದಂಬರಿಗಳು, ಕಥೆಗಳು ನೋಡ್ತಾ ಇರ್ಬೋದು. ಎಲ್ಲ ರೀತಿಯ ಪುಸ್ತಕಗಳು ಕೂಡ ಲಭ್ಯ ಇತ್ತು. ಎಲ್ಲ ವಿಧವಾದ, ಅಂದರೆ ಎಲ್ಲ ಪ್ರೈಸ್ನ ಪುಸ್ತಕಗಳು ಲಭ್ಯ ಇತ್ತು. ಜೊತೆಗೆ ಇಲ್ಲಿ ತುಂಬ ಆಕರ್ಷಣೀಯವಾಗಿದ್ದಿದ್ದು ಅಂದರೆ, ಈಗ ನಮ್ಮ ದೇಶದ ಸಂಸ್ಕೃತಿಯನ್ನು ಬಿಂಬಿಸುವಂಥ ಅರಿಶಿನ ಕುಂಕುಮ. ಬಂದವ್ರಿಗೆಲ್ಲ ನೋಡಿ ಸ್ಟಾರ್ಟಿಂಗ್ ಅರಿಶಿನ ಕುಂಕುಮ ಕೊಟ್ಟು ಎಂಟ್ರಿ ಒಳಗಡೆ ಕರ್ಕೋತಾ ಇದ್ದರು. ಸೊ ಇಲ್ಲಿ ನಾವು ಕೂಡ ಅರಿಶಿನ ಕುಂಕುಮ ತಗೊಂಡು ಒಳಗಡೆ ಹೋದ್ವಿ. ಇಲ್ಲಿ ನನಗೆ ತುಂಬ ಇಷ್ಟ ಆಗಿದ್ದು ಅಂದರೆ ಗೊಂಬೆಗಳು, ಚನ್ನಪಟ್ಟಣ ಗೊಂಬೆಗಳು. ನಾನು ಚನ್ನಪಟ್ಟಣದ ಗೊಂಬೆಗಳನ್ನು ಯಾರೋ ಕೊಡಿಸಿದ್ದು ನೋಡಿದ್ದೆ, ಬಟ್ ರಿಯಲ್ಲಾಗಿ ನೋಡಿದಾಗ ತುಂಬಾ ಇಷ್ಟ ಆಯಿತು. ಕೀ ಬಂಚ್ಸ್ ಅಂತೂ ಒಂದಕ್ಕಿಂತ ಒಂದು ಸೂಪರಾಗಿತ್ತು. ಎಲ್ಲ ಮರದಿಂದ ಮಾಡಿರೋದು. ಆಮೇಲೆ ಫಿನಿಶಿಂಗ್ ಅಂತೂ ತುಂಬ ಚೆನ್ನಾಗಿತ್ತು. ಎಲ್ಲೂ ಏನು ಮಕ್ಕಳಿಗಾದರೂ ಹಿಂಗೆ ಹಿಡ್ಕೊಂಡ್ರೆ ಏನು ಸ್ಕ್ರ್ಯಾಚಸ್ ಆಗದೆ ಇರೋ ರೀತಿ ಫೀಲ್, ಆ ಗೊಂಬೆಗಳನ್ನು ಮುಟ್ಟಿದಾಗಲೇ ಗೊತ್ತಾಗ್ತಿತ್ತು ನಮಗೆ. ಎಷ್ಟು ಯುನಿಕ್, ಎಷ್ಟು ಚೆನ್ನಾಗಿತ್ತು ಅಂದರೆ ತುಂಬ ಚೆನ್ನಾಗಿತ್ತು. ನನಗೆ ಒಬ್ಬರು ಗಿಫ್ಟ್ ಮಾಡಿದರು ಒಂದು ಗೊಂಬೆನ. ತುಂಬ ದಿನ ನಾನು ಶೋಪೀಸಲ್ಲಿ ಇಟ್ಟಿದ್ದೆ, ಚನ್ನಪಟ್ಟಣ ಗೊಂಬೆ ಅಂತೇಳಿ. ಇದನ್ನು ಹುಡ್ಕೊಂಬಂದೆ ನಾನು, ಚನ್ನಪಟ್ಟಣದ ಗೊಂಬೆನೇ ನೋಡಬೇಕು, ತೊಗೋಬೇಕು ಅಂತೇಳಿ. ಪ್ರತಿಯೊಂದು ಟಾಯ್ಸು ಇತ್ತು ನೋಡಿ. ಕಿಚನ್ ಸೆಟ್, ಅಡುಗೆ ಮನೆ ಸಾಮಾನು ಚಿಕ್ಕ ಮಕ್ಕಳಿಗೆ. ಆಮೇಲೆ ಆಡಿಸಿ ನೋಡು ಬೀಳಿಸಿ ನೋಡು ಬೊಂಬೆ, ಟ್ರೈನ್ದು, ಕಾರ್ಗಳು, ಎಲ್ಲ ರೀತಿಯ ಗೊಂಬೆಗಳು ಇತ್ತು. ನಾನು ಇದೇ ಫಸ್ಟ್ ಟೈಮ್ ಈ ಥರ ಎಲ್ಲ ರೀತಿಯ ಬೊಂಬೆಗಳಿರೋದು ನೋಡ್ತಾ ಇರೋದು. ಪ್ಲಾಸ್ಟಿಕ್ ಟಾಯ್ಸ್ ಎಲ್ಲ ನೋಡಿದ್ದೆ, ಫರ್ದು ಅದು. ಬಟ್ ಈ ಥರ ABCD ಇಂದ ಹಿಡ್ದು ಪ್ರತಿಯೊಂದು PP, ಈ ಚಿಕ್ಕ ಮಕ್ಕಳಿಗಂತೂ ತುಂಬಾ ಚೆನ್ನಾಗಿದ್ದವು ಎಲ್ಲ ರೀತಿಯ ಗೊಂಬೆಗಳು ಕೂಡ.
ನೀವು ಒಂದ್ಸರಿ ಚನ್ನಪಟ್ಟಣ ಹೋದರೆ ತೊಗೊಳ್ಳಿ. ಇಲ್ಲ ಈ ಥರ ಸ್ವದೇಶಿ ಮೇಳ ಏನಾದರೂ ಇತ್ತು ಅಂದರೆ ಖಂಡಿತ ಒಂದೆರಡು ಗೊಂಬೆಗಳನ್ನು ತಗೊಳ್ಳೇಬೇಕು. ಏಕೆಂದರೆ ನಮ್ಮವರಿಗೆ ನಾವು ಸಹಾಯ ಮಾಡಬೇಕಲ್ವಾ. ಸ್ವದೇಶಿ ವಸ್ತುಗಳು ಅವ್ರು ಕಷ್ಟಪಟ್ಟು ಮನೆಯಲ್ಲೇ ಮಾಡಿರ್ತಾರೆ. ಬೇರೆ ಕಂಪನಿಗಳಿಗೆ ಹೋಲಿಸಿದ್ರೆ ನಮ್ಮ ಸ್ವದೇಶಿಯವರು ತುಂಬ ಕಷ್ಟದಲ್ಲೇ ಇದ್ದಾರೆ. ನೋಡ್ತಾ ಇರ್ಬೋದು ಸೈನಿಕ ಗೊಂಬೆಗಳು, ಜಿರಾಫೆ, ರಾಜಾರಾಣಿ ಗೊಂಬೆಗಳು, ಹೀಗೆ ತುಂಬ ಯುನಿಕ್ಕಾಗಿ ತುಂಬ ಚೆನ್ನಾಗಿತ್ತು ಎಲ್ಲ ಗೊಂಬೆಗಳು ಕೂಡ. ಒಂದಕ್ಕಿಂತ ಒಂದು ಸುಂದರವಾದ ಗೊಂಬೆಗಳು. ಹಾಗೆ ಫಿನಿಶಿಂಗ್ ಟಚ್ ಕೂಡ ತುಂಬ ಚೆನ್ನಾಗಿತ್ತು. ಎಡ್ಜಸ್ಸು ಎಲ್ಲ ತುಂಬ ಅಂದರೆ ತುಂಬ ಚೆನ್ನಾಗಿತ್ತು. ನೋಡಿ, ನಿಮಗೂ ಈ ಗೊಂಬೆಗಳು ಇಷ್ಟ ಆಗಿತ್ತು ಅಂದರೆ ನನಗೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಈ ಗೊಂಬೆಗಳು ಹೇಗಿತ್ತು ಅಂತ ಕಮೆಂಟ್ ಮಾಡಿ. ಇಷ್ಟೊತ್ತು ನನ್ನ ವಿಡಿಯೋನ ವಾಚ್ ಮಾಡಿದ್ದಕ್ಕೆ ಎಲ್ರಿಗೂ ಧನ್ಯವಾದಗಳು. ಯಾರೆಲ್ಲ ನನ್ನ ಪೇಜನ್ನು ಇನ್ನೂ ಫಾಲೋ ಮಾಡಿಲ್ವಾ ಅಥವಾ ಸಬ್ಸ್ಕ್ರೈಬ್ ಮಾಡಿಲ್ವೋ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೆ ವಾಪಸ್ ಹೋಗೋದು ಬೇಡ, ಬೆಲ್ ಐಕನ್ ಕ್ಲಿಕ್ ಮಾಡಿ. ಇಂತಹದೇ ಆದ ಇನ್ನೊಂದು ವಸ್ತುವಿನೊಂದಿಗೆ ನಮ್ಮ ಸ್ವದೇಶಿಗರೇ ತಯಾರಿಸಿರುವ ಅದು ಕೂಡ ಇದೇ ರೀತಿಯಾದ ಯುನಿಕ್ ವಸ್ತು ಅಂತಲೇ ಹೇಳ್ಬೋದು, ಅದರೊಂದಿಗೆ ಮತ್ತೆ ಬರ್ತೇನೆ. ಥ್ಯಾಂಕ್ ಯು.